ಇತ್ತೀಚಿನ ದಿನಗಳಲ್ಲಿ ನೋಡಿ ನಮ್ಮ ಕನ್ನಡಿಗರು ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕನ್ನಡಿಗರು ಅನಾಥರಾಗ್ತಾ ಇದ್ದಾರೆ. ಇಂಥ ಕ್ಷೇತ್ರ ಅನ್ನುವಂತಹ ಆಗೇ ಇಲ್ಲ. ಕನ್ನಡಿಗರು ಭಿಕ್ಷೆ ಬೇಡುವಂತಹ ಲೆವೆಲ್ಗೆ ಕೆಲಸಕ್ಕೋಸ್ಕರ, ಅದರಲ್ಲೂ ಕೂಡ ಬಹಳಷ್ಟು ಕೆಲಸದ ಜಾಗಗಳಲ್ಲಂತೂ ಒಬ್ಬ ವಾಚ್ಮ್ಯಾನ್ ಇಂದ ಹಿಡಿದು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ನೀವು ಗಮನಿಸಿರ್ತೀರಿ. ಬೇರೆ ಭಾಷಿಗರು ಯಾವ ರೀತಿಯಾದಂತಹ ದಬ್ಬಾಳಿಕೆಯನ್ನು ಮಾಡ್ತಾರೆ. ದಬ್ಬಾಳಿಕೆ ಒಂದಾದರೆ ಅದರ ಜೊತೆಗೆ ಅದನ್ನು ಪ್ರಶ್ನೆ ಮಾಡಿದ್ರೆ, ಕನ್ನಡಿಗರು ಪ್ರಶ್ನೆ ಮಾಡಿದ್ರೆ ಕೆಲಸದಿಂದ ಅವ್ರನ್ನ ಆಚೆಗೆ ಹಾಕ್ತಾರೆ. ಯಾಕಂದ್ರೆ ಬಹಳಷ್ಟು ಅವಕಾಶಗಳಿರುತ್ತೆ, ಬೇರೆ ಬೇರೆ ಭಾಷಿಗರು ಬರ್ತಾರೆ, ಅವರ ಪ್ರಭಾವವನ್ನು ಬೀರ್ತಾರೆ. ಸೊ ಇದರಿಂದ ಏನಾಗ್ತಾ ಇದೆ, ನಾವೆಲ್ಲರೂ ಕೂಡ, ನೀವು ಕನ್ನಡಿಗರಿಗೆ ಏನಿದ್ದೀರಿ ಎಲ್ಲರೂ ಕೂಡ ಅನಾಥರಾಗ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈ ಸಂಬಂಧವಾಗಿ ಒಂದಷ್ಟು ಬ್ರೇಕಿಂಗ್ ಕೂಡ ಇದೆ, ನೋಡ್ತಾ ಹೋಗೋಣ. ಪಾಪ್ಯುಲರ್ ಜೆಪ್ಟೋ ಕಂಪನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಬ್ರೇಕಿಂಗ್. ಇದು ನೀವು ಮಿಸ್ ಮಾಡದೆ ನೋಡಲೇಬೇಕಾದಂತಹ ಬಿಗ್ ಸ್ಟೋರಿ. 10 ನಿಮಿಷದಲ್ಲೇ ನಿಮ್ಮ ಜಾಗಕ್ಕೆ ತಲುಪಿಸುವಂತಹ ಜೆಪ್ಟೋ, ಶ್ರಮ ವಹಿಸಿ ದುಡಿಯುವಂತಹ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆಯಾ? ಜೆಪ್ಟೋ ಡೆಲಿವರಿ ಬಾಯ್ಸ್ಗೆ ಆಗ್ತಿರುವಂತಹ ಅನ್ಯಾಯವಾದ್ರೂ ಏನು? ಪಾಪ್ಯುಲರ್ ಜೆಪ್ಟೋ ಕಂಪನಿ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಸಿಬ್ಬಂದಿಗಳು. ಜೆಪ್ಟೋ ಫುಡ್ ಡೆಲಿವರಿ ಮಾಡುವಂತಹ ಯುವಕರ ಸಿಟ್ಟು ಇದು. ಜೊತೆ ಆರೋಪವನ್ನ ಮಾಡ್ತಿದ್ದಾರೆ. ಫುಡ್, ತರಕಾರಿ, ಅಗತ್ಯ ವಸ್ತುಗಳ ಡೆಲಿವರಿ ಬಾಯ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10 ನಿಮಿಷದಲ್ಲಿ ನಿಮ್ಮ ಜಾಗಕ್ಕೆ ತಲುಪಿಸುವಂತಹ ಸಿಬ್ಬಂದಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಕಾರಣ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತದೆ. ಶ್ರಮ ವಹಿಸಿ ದುಡಿಯುವಂತಹ ಈ ಸಿಬ್ಬಂದಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯವಾದ್ರೂ ಏನು ಹೋಗ್ಲಿ, ಪಾಪ್ಯುಲರ್ ಜೆಪ್ಟೋ ಕಂಪನಿ ವಿರುದ್ಧವಾಗಿ ಈಗಾಗಲೇ ಸಿಬ್ಬಂದಿಗಳು ಕೂಡ ತಿರುಗಿ ಬಿದ್ದಿದ್ದಾರೆ. ಜೊತೆಗೆ ಫುಡ್, ತರಕಾರಿ, ಅಗತ್ಯ ವಸ್ತುಗಳ ಡೆಲಿವರಿ ಬಾಯ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರಮ ವಹಿಸಿ ದುಡಿತಾರೆ, ಇವರು ಶ್ರಮ ವಹಿಸಿ ದುಡಿತಾರೆ. ಜೆಪ್ಟೋದಲ್ಲಿ ಸಿಬ್ಬಂದಿಗೆ ಅನ್ಯಾಯ ಆಗ್ತಾ ಇದೆ. ತಾರತಮ್ಯ ನೀತಿಯನ್ನ ಅನುಸರಿಸ್ತಾ ಇದ್ದಾರಾ? ಹೋಗ್ಲಿ, ಆ ತಾರತಮ್ಯ ನೀತಿ ಆದ್ರೂ ಏನು? ಡೆಲಿವರಿ ಕಂಪನಿ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಡೆಲಿವರಿ ಬಾಯ್ಸ್. 2 ಫ್ರಾಂಚೈಸಿಗಳ ನಡುವೆ ನಡೀತಾ ಇರುವಂತಹ ಕಮಿಷನ್ ವಾರ್ ಇದು. ಗುತ್ತಿಗೆ ಕಂಪನಿಗಳ ಕಮಿಷನ್ ಕಿರಿಕ್. ಸಿಬ್ಬಂದಿಗಳು ಒದ್ದಾಟವನ್ನ ಅನುಭವಿಸ್ತಾ ಇದ್ದಾರೆ. ಇದರಿಂದಾಗಿ ಜೆಪ್ಟೋ ಟು ಗುತ್ತಿಗೆ ವೇರ್ಲೈಸ್ ಜೊತೆಗೆ ಕಮಿಷನ್ ಜಟಾಪಟಿ ಕೇಳಿ ಬರ್ತಾ ಇದೆ, ಕಿರಿಕ ಆಗ್ತಾ ಇದೆ. ಪ್ರಶ್ನೆ ಮಾಡಿದಂತ 80 ಡೆಲಿವರಿ ಬಾಯ್ಸ್ಗೆ ಕಿಕ್ಔಟ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪವರ್ ಟಿವಿ ಸ್ಟುಡಿಯೋದಲ್ಲಿ ನೊಂದಂತಹ ಸಿಬ್ಬಂದಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪಾಪ್ಯುಲರ್ ಜೆಪ್ಟೋ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಸಿಬ್ಬಂದಿಗಳು. ನೋಡಿ, 2 ಫ್ರಾಂಚೈಸಿಗಳ ನಡುವೆ ನಡೀತಾ ಇರುವಂತಹ ಕಮಿಷನ್ ಆರೋಪ, ಆ ಸಂಬಂಧವಾಗಿ ಕೂಡ ಈಗಾಗಲೇ ಪ್ರೊಟೆಸ್ಟ್ ಅನ್ನು ಕೂಡ ಜೆಪ್ಟೋ ಸಿಬ್ಬಂದಿಗಳು ಮಾಡಿದ್ದಾರೆ. ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ದಾರೆ. ಹೋಗ್ಲಿ, ಯುವಕರ ಸಿಟ್ಟಿಗೆ ಕಾರಣವಾಗ್ತಾ ಇರುವಂತಹ ವಿಚಾರ ಏನು? ಆ 2 ಫ್ರಾಂಚೈಸಿಗಳ ನಡುವೆ ಏನು ವಾರ ಆಗ್ತಾ ಇದೆ? ಏನು ತಾರತಮ್ಯವನ್ನ ಅನುಭವಿಸ್ತಾ ಇದ್ದಾರೆ? ಕೆಲಸ ಮಾಡ್ಕೊಂಡು ಮಾಡಿದ್ದೀನಿ. ಅದು ಕರೆಕ್ಟಾಗಿ ಅದನ್ನ ಆ ಕಡೆ ಅವ್ರಿಗೆ ಜಾಸ್ತಿ ಕೊಡ್ತಾ ಇದ್ರೆ ನಮಗೆ ಕೊಡ್ತಾ ಇದ್ದೀರ ಅಂತ ನಾವು ಕೇಳಿದ್ರೆ, ಮಾಡೋಂಗಿತ್ತಂದ್ರೆ ಮಾಡಿ ಕೆಲಸ ಬಿಟ್ಟು ಹೋಗ್ರಿ. ನಾವು ಅದಕ್ಕೋಸ್ಕರ ಇದೇ ನಂಬ್ಕೊಂಡು ನಾವು ಕಮಿಟ್ಮೆಂಟ್ ಇದೆ ಸರ್. ನಮ್ಮ ಲೋನ್ಗಳು ಕಟ್ಟಬೇಕು, ನಮ್ಗೆಲ್ಲ ಇದೆ. ಮಾಡೋಂಗಿತ್ತಂದ್ರೆ ಮಾಡಿ ಬಿಟ್ಟು ಹೋಗ್ಬಿಟ್ಟು 70-80 ಜನ ನಾವು ಅಲ್ಲಿ ಮಾಡ್ತಾರೆ. ಈಗ 4-5 ಜನ ಐಡಿ ಬ್ಲಾಕ್ ಈಗ ಕೆಲಸ ಮಾಡ್ಕೊಂಡು ಇದ್ ಮಾಡಿದ್ರೆ ಡೆಲಿವರಿ ಬಾಯ್ ಸರ್ ನಾವು. ಅದೀಗ ಏನಾಗಿದೆ ಅಂದ್ರೆ ಸರ್, ಅದು ಸರ್ಜು ಓದುವಿಕಿನ ಕಮ್ಮಿ ಕೊಡ್ತಾವ್ರ ಸರ್. ವಾರ ಇಳಿಸ್ಕೊಂತ ಬರ್ತಾರೆ. ಈ ವಾರ ಏನಿಲ್ಲ ಸರ್. ಹಂಗಾಗ್ಬಿಟ್ಟು 18-19 ಅವ್ರು ಲ್ಯಾಗಿನ್ ಇದ್ರೆ ಸರ್, ಮಾಡೋದು 1000-1500 ರೂಪಾಯಿ ಆಗುತ್ತೆ ಸರ್. ಈಗ ಕಮಿಟ್ಮೆಂಟ್ ಇದೆ ಸರ್. ಅವ್ರು ಕೇಳಿರೋದು ಏನಂತ ಸರ್, ನಾವ್ ಅಲ್ಲಿ ಕೇಳಿದ್ ನಮ್ಮ ಮ್ಯಾನೇಜರ್ನ, ಸರ್ಜು ಜಾಸ್ತಿ ಮಾಡಿ ಕೊಡಿ ಅಷ್ಟೇ ಕೇಳಿರೋ ಸರ್. ನಾವು ಅದ್ ಬೇರೆ ಏನು ಕೇಳಿಲ್ಲ. ಅದು ಕೇಳಿದಕ್ಕೋಸ್ಕರನೇ ಅವ್ರು ಹೇಳ್ತಾ ಇದಾರೆ, ಇಷ್ಟ ಇದ್ರೆ ಕೆಲಸ ಮಾಡಿ, ಇಲ್ಲಾಂದ್ರೆ ಬಿಟ್ಟು ಹೋಗಿ ಅಂಬಂಗ್ ಮಾತಾಡ್ತಾವ್ರೆ ಸರ್ ಅವರು. ಹಂಗಾಗಿಬಿಟ್ಟು ಒಂದು 100 ಜನ ರೈಡರ್ ಇದಾರೆ ಸರ್. ಅವ್ರಿಗೆ ಹೇಳ್ತಿದಾರೆ ಸರ್ಜ್ ಹೆಚ್ಚು ಮಾಡಿ ಅಂತ ಹೇಳಿದ್ರೆ, ಈಗ ಅಚೀವ್ಮೆಂಟ್ ಹೆಂಗಿದೆ ಅಂದ್ರೆ ಸರ್, ಈಗ ಬೇರೆ ಬೇರೆ ಸ್ಟೋರ್ ಗಳಲ್ಲೆಲ್ಲ ಸರ್ಜ್ ಚೆನ್ನಾಗಿದೆ ಸರ್, ಅದೇ ಸರ್ಜ್ ಕೊಡಿ, ಇಲ್ಲ ಅದಕ್ಕಿಂತ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತೈತೆ. ಅದ್ ಬಿಟ್ಟು ಆಗಲ್ಲ, ಇಷ್ಟಿದ್ರೆ ಮಾಡಿ, ಇಲ್ಲಾಂದ್ರೆ ಹೋಗ್ಬಿಡಿ ನೀವು ಅಂತ ಹೇಳ್ಬಿಟ್ಟು ಒಂದು 10-15 ಜನ ಹುಡುಗರದು ಮಾತಾಡ್ದವ್ರನ್ನ ಐಡಿ ಜೆಪ್ಟೋ ಇಂದ ಕರೆಕ್ಟ್ ಆಗಿ ಎಷ್ಟು ಅಮೌಂಟ್ ನಾವ್ ಎಷ್ಟು ದುಡಿತಾ ಇದೀವಿ ಅದಕ್ಕೆ ಕರೆಕ್ಟ್ ಆಗಿ ಅಮೌಂಟೇ ಬರ್ತಿಲ್ಲ ಸರ್. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ
20 ಅವರ್ ಲಾಗಿನ್ ಇದೀವಿ. 20 ಅವರ್ 24 ಅವರ್ಸ್, ಒಂದ್ ದಿನಕ್ಕೆ 24 ಅವರ್ಸ್ ಅಂತಂದ್ರೆ 20 ಅವರ್ಸ್ ಲಾಗಿನ್ ಇದೀವಿ. ಕರೆಕ್ಟ್ ಆಗಿ 1500 ರೂಪಾಯಿ 1400 ರೂಪಾಯಿ ಮಾಡಕ್ ಆಗ್ತಾ ಇಲ್ಲ ಇವ್ರು ಮಾಡೋದ್ರಲ್ಲಿ. ಫಸ್ಟ್ ಏನಿತ್ತು ಕರೆಕ್ಟ್ ಆಗಿ ಸರ್ಚ್ ಬರ್ತಾ ಇತ್ತು, ಎಲ್ಲೊಂದು ಬರ್ತಾ ಇತ್ತು. ಇವಾಗ ಪೂರ್ತಿ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಕೇಳಿದ್ರೆ ಎಲ್ಲರೂ ಕೇಳಿದ್ರೆ ಕೆಲಸ ಮಾಡಕ್ಕಿತ್ತಂದ್ರೆ ಮಾಡ್ರಿ, ಬಿಟ್ಟು ಹೋಗ್ಬಿಡ್ರಿ ಅಂತ. ಇದನ್ನೇ ನಂಬ್ಕೊಂಡು ತುಂಬಾ ಜನ ಇದಾರೆ, ಮಾಡ್ತಾ ಇದಾರೆ, ದುಡಿತಾ ಇದಾರೆ. 24 ಅವರ್ಸ್ ರಾತ್ರಿ ನಿದ್ದೆಗೆಟ್ಟು ಎಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ಇವ್ರು ಅದಕ್ಕೆ ಕೇಳಿದ್ರೆ ID ಟರ್ಮಿನೇಟ್ ಮಾಡೋದು, ಕೆಲಸ ಬಿಟ್ಟು ಹೋಗ್ರಿ ಅಂತ ಹೇಳೋದು, ಈ ತರ ಮಾಡ್ತಾ ಇದಾರೆ ಸರ್ ಇವರು. ಇವಾಗ ನಮ್ಗೆ ಅದು ಜೆಪ್ಟೋ ಇಂದ ಕರೆಕ್ಟ್ ಆಗಿ ಎಷ್ಟು ಅಮೌಂಟ್ ನಾವ್ ಎಷ್ಟು ಡೆಲಿವರಿ ಬಾಯ್ ಬಯಸ್ತು ಸರ್. ನಾವು ಡೆಲಿವರಿ ಎಲ್ಲ ಊರಿಂದ ಬರ್ತಾ ಇದೀವಿ, ಎಲ್ಲ ಡೆಲಿವರಿ ಮಾಡಿ ಈ ತರ ಮ್ಯಾನೇಜರ್ ಕೇಳ್ತಾ ಇದೀವಿ, ಈ ತರ ಸರ್ ಅಮೌಂಟ್ ಜಾಸ್ತಿ ಮಾಡಿ ಬೇರೆ ಸ್ಟೋರ್ಗೆ ಅರ್ಧ ಭಾಗ ಕೊಡಿ ಅಂತ ಕೇಳ್ತಾ ಇದೀವಿ. ಅವ್ರು ಎಲ್ಲ ಆಗಲ್ಲ, ನಾವ್ ಇಷ್ಟೇ ಕೊಡ್ತೀವಿ, ಇಷ್ಟೇ ಮಾಡ್ತೀವಿ ಅಂತ ಹೇಳ್ತಿದಾರೆ. ಅದಕ್ಕೆ 4-5 ಜನ ಮಾತಾಡಿದವ್ರನ್ನ ID ಟರ್ಮಿನೇಟ್ ಮಾಡಿ ಕಳಿಸ್ತವ್ರು ಸರ್ ಮನೆಗೆ. ನಾವೆಲ್ಲ ಡೆಲಿವರಿ ಬಾಯ್ ಬಯಸ್ತು ಸರ್. ನಾವು ಡೆಲಿವರಿ ಎಲ್ಲ ಊರಿಂದ ಬರ್ತಾ ಇದೀವಿ, ಎಲ್ಲ ಡೆಲಿವರಿ ಮಾಡಿ ಈ ತರ ಮ್ಯಾನೇಜರ್ ಕೇಳ್ತಾ ಇದೀವಿ, ಈ ತರ ಸರ್ ಅಮೌಂಟ್ ಜಾಸ್ತಿ ಮಾಡಿ ಬೇರೆ ಸ್ಟೋರ್ಗೆ ಅರ್ಧ ಭಾಗ ಕೊಡಿ ಅಂತ ಕೇಳ್ತಾ ಇದೀವಿ. ಅವ್ರು ಎಲ್ಲ ಆಗಲ್ಲ, ನಾವ್ ಇಷ್ಟೇ ಕೊಡ್ತೀವಿ, ಇಷ್ಟೇ ಮಾಡ್ತೀವಿ ಅಂತ ಹೇಳ್ತಿದಾರೆ. ಅದಕ್ಕೆ 4-5 ಜನ ಮಾತಾಡಿದವ್ರನ್ನ ID ಟರ್ಮಿನೇಟ್ ಮಾಡಿ ಕಳಿಸ್ತವ್ರು ಸರ್ ಮನೆಗೆ. ನಾವೆಲ್ಲ ಡೆಲಿವರಿ ಬಾಯ್ ಬಯಸ್ತು ಸರ್. ನಾವು ಡೆಲಿವರಿ ಈಗಾಗಲೇ ಜೆಪ್ಟೋ ಯುವಕರಿಗೆ ಆಗ್ತಾ ಇರುವಂತಹ ಅನ್ಯಾಯ ಆದರೂ ಏನು, ಜೊತೆಗೆ ಪವರ್ ಟಿವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯವನ್ನ ಒದಗಿಸಿ ಕೊಡ್ತಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಒಂದಷ್ಟು ಯುವಕರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಎಸ್, ಅಶೋಕ್ ಅವರಿದ್ದಾರೆ, ದುರ್ಗಾ ಪ್ರಸಾದ್, ಹನುಮಂತ್ ಕೆ, ಜೊತೆಗೆ ಹನುಮಂತ, 4 ಜನ ಯುವಕರು ಕೂಡ ಈಗಾಗಲೇ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪ್ರಾಬ್ಲಮ್ಸ್ ಏನಾಗ್ತಾ ಇದೆ, ಈಗ ಜೆಪ್ಟೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಆಗ್ತಾ ಇರುವಂತಹ ಅನ್ಯಾಯ ಅಥವಾ ಏನು ತಾರತಮ್ಯ ಆಗ್ತಾ ಇದೆ? ಎಸ್ ಅಶೋಕ್, ನಿಮ್ಮಿಂದ ಶುರು ಮಾಡ್ತೀನಿ. ಮೇಡಮ್, ನಮ್ದು ಏನಂದರೆ ನಮಗೆ ಫಸ್ಟು ಹೋದ ವಾರ ಎಲ್ಲ ಇನ್ಸೆಂಟಿವ್ ಸರ್ಜ್ ಎಲ್ಲ ಚೆನ್ನಾಗಿತ್ತು ಮೇಡಮ್. ಈ ವಾರ ಪೂರ್ತಿ ಕಡಿಮೆ ಮಾಡಿದ್ದಾರೆ ಮೇಡಮ್. ಅದಕ್ಕಾಗಿ ನಾವೇನಂದ್ರೆ ಸರ್ ಈ ಥರ ಮಾಡಿದಿರಲ್ಲ, ಏನಕ್ಕೆ ಮಾಡಿದ್ದೀರಾ, ನಮ್ಗೆ ಸ್ವಲ್ಪ ಇನ್ಸೆಂಟಿವ್ ಆದರೂ ಜಾಸ್ತಿ ಮಾಡಿಕೊಡಿ. ಬೇರೆ ಸ್ಟೋರಲ್ಲಿ ನೋಡಿದರೆ ತುಂಬ ಇದೆ ಮೇಡಮ್, ನಮ್ಗಿಂತ 300-400 ರೂಪಾಯಿ ಜಾಸ್ತಿನೇ ಇದೆ. ನಾವು ಎಷ್ಟೇ ಮಾಡಿದ್ವಿ, ಬೇಕಾದರೆ ಪ್ರೂಫ್ ಇದೆ, ತೋರಿಸ್ತೀವಿ. ಬೇಕಾದರೆ ಏನು ಮಾಡಿದ್ರು ಅವರು ಬೇಕಾದರೆ ಮಾಡಿರಿ, ಇಲ್ಲಾಂದರೆ ಬಿಟ್ಟು ಹೋಗ್ರಿ. ನಮಗೆ ಕೆಲಸ ಮಾಡಿಸ್ಕೊಂಡು ನಮಗೆ ಗೊತ್ತಿಲ್ವಾ, ನಾವು ಮಾಡಿಸ್ಕೊತೀವಿ, ನೋಡೋಣ ಆ ಥರ ಆಗೋದು, ನೀವು ಮಾಡಿರಿ ನಾವು ಮಾಡ್ತೀವಿ ಅಂತ ಅದನ್ನು ಹೇಳಿದ್ದಾರೆ. ಮತ್ತು ನಾವು 4-5 ಜನ ಮಾತಾಡ್ತೀವಿ ಮೇಡಮ್. ಎಲ್ಲ ಅಂದರೆ ಇವಾಗ ಹುಡುಗರು ಬಂದರೂ ನಮ್ಮ ಹತ್ರನೂ ಹೇಳ್ತಾರೆ ಈ ಥರ ಇದೆ, ಏನು ಮಾಡೋಣ ಅಂತ. ಅವಾಗ ನಾವು ಮಾತಾಡಿದ್ವಿ ಅಂದ್ರೆ, ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿದ್ವಿ ಅಂದರೆ, ನೀವು ಮಾಡಿದರೆ ಮಾಡಿ, ಇಲ್ಲಾಂದ್ರೆ ಬಿಟ್ಟು, ಇಲ್ಲ ಚೆಕ್ಔಟ್ ಮಾಡ್ತೀನಿ ಅಂತ ಚೆಕ್ಔಟ್ ಮಾಡಿದೆ. ID ಟರ್ಮಿನೇಟ್ ಮಾಡಿದ್ದಾರೆ ಮೇಡಮ್. ಏನು ಮಾಡೋಣ ಇದಕ್ಕೆ? ಎಷ್ಟು ಜನ ಹಂಗೆ ಮಾಡಿದ್ದಾರೆ ಟರ್ಮಿನೇಟ್? ಎಸ್ ದುರ್ಗಾ ಪ್ರಸಾದ್. ಇವಾಗ ಮಿನಿಮಮ್ ಒಂದು 5-6 ಜನ ಏನು ಮಾಡಿದ್ದಾರೆ ನಂದು, ಅದರಲ್ಲಿ ನಂದು ಒಂದು. ಅವರು ನಾವು ಕ್ವಶನ್ ಕೇಳಿರೋದಂದರೆ, ಇವಾಗ ನಮಗೂ ಪಕ್ಕದ ಸೇಮ್ ಕೆಲಸ ಮಾಡೋದು ಎಲ್ಲಾದರೂ ಒಂದೇ ಮೇಡಮ್. ಇವಾಗ ನಮ್ಮ ಸ್ಟೋರ್ ಇರೋದು ನಂಬರ್ 1, ಅದರಲ್ಲಿ ಯಶವಂತಪುರ ಸ್ಟೋರ್ ಇರೋದು. ಎಲ್ಲ ಸ್ಟೋರ್ಗಳಿಗಿಂತ ನಮ್ಮ ಸ್ಟೋರ್ ಚೆನ್ನಾಗಿ ಓಡುತ್ತೆ. ಅದರಲ್ಲಿ ನಾವು ಕೆಲಸ ಮಾಡ್ತಿದ್ವಲ್ಲ, ಬೆಳಿಗ್ಗೆ ಬಂದವರು 18 ಅವರ್ಸು 19 ಅವರ್ಸ್ ಕೆಲಸ ಮಾಡ್ತೀವಿ ಮೇಡಮ್. ಆ ಕೆಲಸ ಏನಿದೆ ಅದಕ್ಕನ್ನ ಸ್ವಲ್ಪ ಪ್ರತಿಫಲ ಇರ್ಬೇಕು, ನಮಗೆ ಫಲ ಸಿಗ್ಬೇಕಂತೇಳಿ ನಾವು ಅವ್ರು ಕ್ವಶನ್ ಮಾಡಿದ್ದೇನು ಸರ್, ನಮ್ಗೆ ಇನ್ಸೆಂಟಿವ್ ಕಮ್ಮಿ ಇದೆ, ಇವಾಗ ಇರೋದು ನಮ್ಗೆ ಆಗ್ತಾ ಇಲ್ಲ ಸರ್, ಪೆಟ್ರೋಲ್ಗೂ ಆಗ್ತಾ ಇಲ್ಲ, ನಮ್ಮ ತಿಂಡಿಗೂ ನಮ್ಮ ಕಮಿಟ್ಮೆಂಟ್ ಇದಾವೆ, ಸ್ವಲ್ಪ ಆಗಲ್ಲ ಸರ್, ಇನ್ನೂ ಸ್ವಲ್ಪ ನಾವು ಮಾಡೋರಿದ್ರೆ ಮಾಡ್ರಿ, ಇಲ್ಲಾಂದ್ರೆ ನೀವು ಕೆಲಸ ಬಿಟ್ಟು ಹೋಗ್ತೀರಾ, ನಮ್ಗೇನು ತೊಂದರೆ ಇಲ್ಲ. ಯಾಕಂತಾರೆ ಕೆಲಸ ಬಿಟ್ಟು ಹೋಗಿ ಅಂತ ಆ ಲೆವೆಲ್ಗೆ ಯಾಕೆ ಹೋಗ್ತಾರೋ? ಅವ್ರು ರೆಫರ್ ಮಾಡ್ತೀನಿ, ಹಿಂದಿ ಹುಡುಗರು, ನಾರ್ತ್ ಇಂಡಿಯನ್ಸ್ ಹುಡುಗರು ಇದಾರಲ್ವ, ಅವರು ಕ್ವಶನ್ ಮಾಡಲ್ಲ, ನಮ್ಮ ಥರ ಕ್ವಶನ್ ಮಾಡಲ್ಲ. ಅವ್ರಿಗೆ ಎಷ್ಟು ಕೊಟ್ಟರು ಅವ್ರು ಎಷ್ಟೇ ಇದ್ರು ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವು ಇವಾಗಿಲ್ಲ ಮೇಡಮ್, 3 ವರ್ಷ ಅವ್ರಿಗೆ ಹಿಂದಿ ಹುಡುಗರು ಆಪ್ಷನ್ ಇದೆ ಅದಕ್ಕೋಸ್ಕರ ಅವರು. ಇನ್ನೊಂದೇನಂದ್ರೆ, ಇವಾಗ ಹಳೊಬ್ರನ್ನ ಕಳಿಸ್ಬಿಟ್ರೆ ಹೊಸೊಬ್ರು ಏನೋ ಬರ್ತಾರೆ, ಅವ್ರು ನಾವ್ ಹೆಂಗ ಹೇಳ್ದಂಗೆ ಅವ್ರು ಕೆಲಸ ಮಾಡ್ತಾರೆ ಅಂತ ಅವ್ರದ್ದು ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ಟಿದೆ. ಅವರು ಕ್ವಶನ್ ಮಾಡಲ್ಲ, ಇವ್ರಾದ್ರೆ ಕ್ವಶನ್ ಮಾಡ್ತಾರೆ, ಇವ್ರು ರಿಮೂವ್ ಮಾಡ್ಬೇಕಂತೇಳಿ ನಮ್ದೊಂದು. ಯಾಕೆ ಕ್ವಶನ್ ಮಾಡಲ್ಲ ಅವರು? ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ ಕ್ವಶನ್ ಮಾಡಲ್ಲ. ಅವ್ರು ಮಾಡಲ್ಲ ಮೇಡಮ್, ಎಷ್ಟೇ ಕೊಡ್ಲಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಕೆಲಸ ಮಾಡಿದಾಗ ಕೂಡ ನಾವೇ ವಾಯ್ಸ್ ರೈಸ್ ಮಾಡಿರೋದು ಹೊರತು ಅವ್ರು ಯಾರು ಜಾಸ್ತಿ ಜನ ಮಾತಾಡಿಲ್ಲ. ಅವರು ಬೇರೆ ಭಾಷಿಕರು ಮೇಡಮ್, ಬೇರೆ ಸ್ಥಳದಿಂದ ಬಂದವರು, ಇಲ್ಲಿ ದುಡಿಮೆಗಾಗಿ ಬಂದವರು, ಅವರು ಯಾವುದೇ ಮಾತಾಡಂಗಿಲ್ಲ, ಎದುರ್ತಾರೆ ಮೇಡಮ್. ಇವ್ರು ಏನಂದ್ರೆ ನಿಮ್ದು ID ಬ್ಲಾಕ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾರೆ ಏನಾರು ಹೆಚ್ಚು ಮಾತಾಡಿದ್ರೆ. ಹಾಗಾಗಿ ಅವರು ಕೆಲಸ ಅದಲ್ಲದೆ ಮ್ಯಾನೇಜರ್ ಹೆಂಗಂದ್ರೆ ವಲ್ಗರ್ ಭಾಷೆಯಲ್ಲಿ ಮಾತಾಡ್ತಾರೆ ಅವಾಗ. ಅವರು ಏನ್ ಕನ್ನಡಿಗರ ಅಥವಾ ಬೇರೆ ಭಾಷೆಯವರು? ಕನ್ನಡಿಗರೇ. ಅವರು ವಲ್ಗರ್ ಭಾಷೆಯಲ್ಲೆಲ್ಲ ಮಾತಾಡ್ತಾರೆ. ಕನ್ನಡಿಗರೇ ಮೋಸ ಮಾಡ್ತಾರೆ. ಅಂದ್ರೆ ಮೇಡಮ್, ನಾ ಈ ವಾರ ಆಗಲ್ಲ, ನಾ ಸೆಂಟ್ರಲ್ ಟೀಮ್ ಹತ್ರ ಹೋಗಿ ಮಾತಾಡ್ತೀನಿ ವಾರ ಹೋಗ್ಲಿ, ಇನ್ನು ನೆಕ್ಸ್ಟ್ ವೀಕ್ ಇಲ್ಲ, ಇನ್ನು ಕಡಿಮೆ ಇರೋದಂದ್ರೆ ಜಾಸ್ತಿ ಆಗೋದೇ ಇಲ್ಲ. ಏನು ಇವಾಗ ಮೇಡಮ್, ಬೇರೆ ಸ್ಟೋರಲ್ಲಿ ಇವಾಗ ಒಂದು ಆರ್ಡ್ರಿಗೆ ಇವಾಗ ನಾವು 15 ರೂಪಾಯಿ ಮಾಡ್ತಾ ಇದೀವಿ, ಅದ್ರ ಮೇಲೆ ಜಾಸ್ತಿ ಹಾಕಿಸ್ಕೊಡ್ತೀನಿ ಅಂತ ಒಂದು 12 ರೂಪಾಯಿ 13 ರೂಪಾಯಿ, ಅಲ್ಲೆಲ್ಲ 18-20 ಹಾಕ್ಸ್ಕೊಟ್ರೆ ನಮಗೆ 8 ರೂಪಾಯಿ 12 ರೂಪಾಯಿ ಒಂದು ಆರ್ಡ್ರಿಗೆ ಎಷ್ಟ. ಅದೆಷ್ಟಂತ ಬಿಡ, ಒಂದು ಅವರಿಗೆ ಏನಿಲ್ಲ ಅಂದ್ರೆ ಮೇಡಮ್ 2-3 ಆರ್ಡರ್ ಹೊಡಿಬೋದು. ಇನ್ನೊಂದು ರೇಡರ್ಸ್ ಫುಲ್ ಮಾಡ್ಬಿಡ್ತಾರೆ,
ನಾವು ಕ್ವಶನ್ ಮಾಡಂಗಿಲ್ಲ ಅದಕ್ಕೆ ನೀವು ಅವ್ರು ಯಾರು ಬರ್ತಾರೋ ಲಾಸ್ಟ್ ಟೈಮ್ ಕೇಳಿದ್ದಕ್ಕೆ ಅವ್ರು ಏನಂತಿದ್ದಾರೆ ಮಾಡ್ತೀನಿ ಅಂತಾರೆ, ಬಟ್ ಅದು ಮಾಡಲ್ಲ. ನಾವು ಈ ತರ ಸ್ಟ್ರೈಕ್ ಮಾಡಿ ನೀವು ಯಾಕಪ್ಪ ಮಾಡ್ತೀರಾ? ನಾವು ಹೇಳಿದ್ದೀವಿ ತಾನೆ, ನಿಗದಿಲ್ಲ ಮ್ಯಾಮ್ ಯಾರಿಗೂ ಹೇಳ್ತಾರೆ ಒಟ್ಟು ಅಲ್ಲ, ಒಂದು ಟೈಮಿಂಗ್ಸ್ ಅಂತ ಇರಲ್ಲ, ಅದಕ್ಕೆ ಒಂದು ನಿಮ್ದು ಏನ್ ಪ್ರಕ್ರಿಯೆಗಳು ಅದು ಇರೋದಿಲ್ವಾ ಈಗ? ಫಸ್ಟ್ ಮುಂಚೆ ಏನಂದ್ರೆ ಬೇರೆ ಕಡೆ ಇತ್ತು ಈ ಕಂಪ್ನಿ, ಅದು ಇವಾಗ ಇಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಮುಂಚೆ 24 ಗಂಟೆ ಇತ್ತು, ಇವಾಗ ಇಲ್ಲಿ 12 ಗಂಟೆ 2 ಗಂಟೆವರೆಗೆ ಇತ್ತು ಡ್ಯೂಟಿ ಮಾಡೋದು. ಅಂದ್ರೆ ಇವಾಗ 12 ಗಂಟೆ ಅಕ್ಕಪಕ್ಕ ಮನೆ ನಾವು ಇಷ್ಟೇ ಅವರ್ ಕೆಲಸ ಮಾಡ್ಬೇಕಂತ ರೂಲ್ಸ್ ಇಲ್ಲ ಮೇಡಮ್. ನಾವು ಎಷ್ಟು ಅವರನೇ ಕೆಲಸ ಮಾಡ್ಬೋದು, ಹಂಗ ಆ ತರ ಇಟ್ಟು ನಾವು ಇಷ್ಟು ಅವರ್ ಅಂತ ಹೇಳಿ ಇಲ್ಲಲ್ಲ. ಅದಕ್ಕೆ ನಾವು ನಮ್ಮ ಕಷ್ಟಕ್ಕೋಸ್ಕರ ನಾವು 18 ಅವರ್ 19 ಅವರ್ ಆ ತರ ಕೆಲಸ ಮಾಡಿದ್ರು ಕೂಡ ಇಷ್ಟೆಲ್ಲ ಕೆಲಸ ಮಾಡಿದ್ರು ಲಾಸ್ಟ್ಗೆ ಅವ್ರು ಏನ್ ಅನ್ನೋದಂದ್ರೆ ನೀವು ಇಂಟ್ರೆಸ್ಟ್ ಇದ್ರೆ ಮಾಡ್ರಿ, ಇಲ್ಲಾಂದ್ರೆ ಬೇಡ, ಬಿಟ್ಟೋಗ್ರಿ, ನಿಮ್ದೇನು ನಮ್ಗೇನು ತೊಂದರೆ ಇಲ್ಲ. ಬೇರೆ ಮಾಡೋರಿಗೆ ತೊಂದರೆ ಕೊಡಬೇಡ್ರಿ ನೀವು. ಅವಾಗಿಂದ ಅನ್ಯ ಮಾಡ್ತಾ ಭಾಷಿಕರು ಇದೀವಿ ಬಂದು ಮೇಡಮ್. ಮಾಡ್ತಾರೆ. ಅವ್ರು ಅವಾಗಿಂದ ಅಂದ್ರೆ ಎಷ್ಟು ತಿಂಗಳಿಂದ ಅಥವಾ 3 ವರ್ಷ ಆಯ್ತು ಮೇಡಮ್, 2.5 ವರ್ಷ ಇಲ್ಲೇ ಕೆಲಸ ಮಾಡ್ತಾನೆ ಇದೀವಿ ಇದರಲ್ಲಿ. ಒಂದೇ ಕಂಪ್ನಿಯಲ್ಲಿ ಮ್ಯಾಮ್ ಇದರಲ್ಲೇ ಮಾಡ್ತಾರೆ. ಅವ್ರ ಮ್ಯಾನೇಜರ್ ನಾವು ಬಂದಾಗೆ ಬಂದಿರೋದು. ಅವ್ರಿಗೇನು ಸ್ಯಾಲ್ರಿ ಮಂತ್ಲಿ ಬರುತ್ತೆ ಮೇಡಮ್, ಅವ್ರಿಗೇನು ತೊಂದರೆ ಇರಲ್ಲ. ನಾವು ಕೆಲಸ ಮಾಡಿದ್ರೇನೆ ನಮ್ಗೆ ಹಾಕೋದು, ಆ ಕೆಲಸ ಮಾಡ್ತಿದ್ರೇನೆ ದುಡ್ಡು. ಕೆಲಸ ಅಂದ್ರೆ ಇಷ್ಟಕ್ಕೆ ಇಷ್ಟು ಅಂತ ನಿಮ್ಗೆ ಹಾ ಮೇಡಮ್, ನಾವ್ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಅಮೌಂಟ್ ಅದ್ರ ಮೇಲೆ ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಬರುತ್ತೆ ಮ್ಯಾಮ್. ಬೆಳಿಗ್ಗೆ ಅದ್ರ 6 ಬಂದು ತಕ್ಕನಿಗೆ ಅದಕ್ಕೆ ಕೊಡ್ತಾ ಇಲ್ಲ ಮ್ಯಾಮ್ ನಾವು. ಅದನ್ನ ಸರಿಯಾಗಿ ಪೇ ಮಾಡ್ತಾರೆ. ಸರಿಯಾಗಿ ಆಗ್ತಿಲ್ಲ ಮ್ಯಾಮ್. ಈಗ ಈ ರೀತಿಯಾಗಿ ಎಷ್ಟು ಜನಕ್ಕೆ ಹಂಗ್ ಮಾಡಿದ್ದಾರೆ? ಎಷ್ಟು ಜನ ಇದ್ರು, ಎಷ್ಟು ಜನಕ್ಕೆ ಹಂಗ್ ಮಾಡಿದ್ದಾರೆ? ಎಲ್ಲರೂ ಕ್ವಶನ್ ಮಾಡ್ತಿರೋದು ಇವಾಗ ನಮ್ಗೆ ಇನ್ಸೆಂಟಿವ್ ಜಾಸ್ತಿ ಮಾಡಿ ಮಾಡಲ್ಲ ಅಂದ್ರೆ ನಾವು ಬೇರೆ ಕೆಲಸ ಮಾಡಲ್ಲ. ಸ್ಟೋರಿಗೆಲ್ಲ ಜಾಸ್ತಿ ಮಾಡಿದ್ರಲ್ಲ, ನಮ್ಮ ಸ್ಟೋರಿಗೂ ಮಾಡಿ, ನಮ್ಮ ಸ್ಟೋರಿಗೆ ಯಾಕೆ ಮಾಡಲ್ಲ? ನಾವು ಕೆಲಸ ಮಾಡ್ತೀವಿ ತಾನೆ ಅವ್ರಂಗೆ. ಬೇಕಾದ್ರೆ ಬೇರೆ ಸ್ಟೋರಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಪ್ರೂಫ್ ಇಟ್ಕೊಂಡ ಬಂದಿರೋದು, ಎಲ್ಲ ಪ್ರೂಫ್ ಇದೆ. ಅವ್ರದ್ದು ಇನ್ಸೆಂಟಿವ್ ಚೆನ್ನಾಗಿದೆ ಮೇಡಮ್ ನಮ್ಕಿನ್ನ. ನಾವು ಕ್ವಶನ್ ಮಾಡಿರೋದು ನಾವು ಅವ್ರ ಇನ್ಸೆಂಟಿವ್ ನೋಡಿ ಅವ್ರಿಗೆ ಯಾಕೆ ನಮ್ಗೆ ಯಾಕೆ? ಅಲ್ಲ, ಪ್ರಾರಂಭದಲ್ಲಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರ ಅವರು? ಹೇಳ್ತಾರೆ ಮೇಡಮ್. ಹೇಳಿರ್ತಾರೆ ಹೇಳ್ತಾರೆ ಮೊನ್ನೆ ಸ್ಟ್ರೈಕ್ ಮಾಡಿದೀವಿ ಮೇಡಮ್, ಸ್ಟ್ರೈಕ್ ಮಾಡಿದೀವಿ ಅಂದ್ರೆ ಅಲ್ಲೇ ಸ್ಟೋರಲ್ಲೇ ಮಾತಾಡ್ಕೊಂಡು ಮುಗಿಸಿದೀವಿ. ಏನಂದ್ರು ಇದೊಂದು ವೀಕ್ ಮಾಡ್ರಪ್ಪ, ನೆಕ್ಸ್ಟ್ ವೀಕ್ ಚೆನ್ನಾಗಿ ಮಾಡ್ಕೊಡ್ತೀವಿ, ನಾನು ಸೆಂಟ್ರಲ್ ಟೀಮ್ ಕೂಡ ಮಾತಾಡಿ ರೆಡಿ ಮಾಡಿಸಿ ಕೊಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂದ್ರು. ಆಯ್ತು ಸರಿ ಬಿಡ್ರಿ ಅಂದಿವಿ. ಒಂದು ವಾರ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಅದೇ ವಾರ ಮತ್ತೆ ಅದೇ ಹಂಗೆ ಪೋಸ್ಟ್ಪೋನ್ ಮಾಡ್ತಾರೆ. ಯಾಕಂದ್ರೆ ನ್ಯೂ ಇಯರ್ಗೆ ಒಂದು ಸ್ವಲ್ಪ ಇದು ಮಾಡಿದ್ರು ಮೇಡಮ್. ನ್ಯೂ ಇಯರ್ ಆಯ್ತು ಆದ ತಕ್ಷಣ ಮತ್ತೆ ಅದು ನ್ಯೂ ಇಯರ್ ಮಾಡಿದ್ದು ಕೂಡ ನಮ್ಮ ಅರ್ನಿಂಗ್ ನಮ್ಗೆ ಕೊಟ್ಟವ್ರು. ಅವ್ರೇನ್ ಹಾಕೊಟ್ಟಿಲ್ಲ. ನಮ್ಮ ಅರ್ನಿಂಗ್ ಎಷ್ಟಿದೆ ಕೊಡ್ತಾರಲ್ಲ ಅದಕ್ಕಿಂತ ಜಾಸ್ತಿನೇ ಮಾಡಿರ್ತೀವಿ. ಸುಮ್ನೆ ರೇಡಿಯನ್ಸ್ ತುಂಬಿಸ್ಬಿಡ್ತಾರೆ, ಆಸೆ ಒಂದ್ ಚೀಟ್ ಕೊಡ್ತಾರೆ, ಒಂದು ಶಾರ್ಟ್ ಶೀಟ್ ನಮ್ಗೆ. ಅದು ಕ್ಯಾಲ್ಕುಲೇಟ್ ಆರ್ಡರ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಹೇಳಿ ಇದು ಮಾಡಿದ್ರು. ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ನಮ್ದೇ ಜಾಸ್ತಿ ಆಗುತ್ತೆ ಅರ್ನಿಂಗ್, ಆ ತರ ಕೊಟ್ಟಿರ್ತಾರೆ. ಸ್ವಲ್ಪ ಜನ ಏನ್ ಮಾಡ್ಕೊಂತಾರೆ, ಇಷ್ಟ ಅಮೌಂಟ್ ಅಲ್ಲ ಇಷ್ಟ ಅಂತ ಹೇಳಿ 525 ಆರ್ಡರ್ ಹೊಡೆದ್ರೆ 24,000 ಚಿಲ್ಲರೆ ಇತ್ತು ಮೇಡಮ್. 14 ದಿನಕ್ಕೆ 525 ಹೊಡಿಬೇಕು, 24,000 ಇಷ್ಟು ಇತ್ತು ಮೇಡಮ್. ಆದ್ರೆ ನಾವು ಹೊಡೆದಕ್ಕೆ ನಮಗಿನ್ನ ಜಾಸ್ತಿನೇ ಆಗುತ್ತೆ ಮೇಡಮ್, ಕೊಟ್ಟೋದಕ್ಕಿಂತ ನಮ್ದೇ ಜಾಸ್ತಿ ಆಗುತ್ತೆ. ಅವ್ರದ್ದು ಒಂದೇ ಉದ್ದೇಶ ನಾವು ಕೌಂಟ್ ಮಾಡಿದ್ರೆ ಕೆಲಸದ ವೇಳೆ ಜಾಸ್ತಿ ಉದ್ದೇಶದ ಬಗ್ಗೆ ಮಾತನಾಡ್ತೀನಿ.